ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಈ ರಥೋತ್ಸವ ಸಂದರ್ಭದಲ್ಲಿ ನಾನು ಬಾಲ್ಯದಿಂದ ಬಡಿಸ್ತಾ ಇದ್ದೇನೆ. ರಾಜಾಂಗಣ ಅಂತೇಳುವಂಥ ಏರಿಯಾದಲ್ಲಿ ಸರಿಸುಮಾರು 1200 ಜನರು ಒಮ್ಮೆಗೆ ಊಟ ಕೂಡಿಸ್ಕೊಳ್ಳುವಂಥ ಅವಕಾಶಗಳಿರುವಂಥ ಈ ಒಂದು ಜಾಗವನ್ನು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನನ್ನ ಹೆಸರು ನಮೂದನೆ ಮಾಡಿ ನನಗೆ ಇದರ ಝೋನಲ್ ಲೀಡರ್ ಆಗಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಬಾಲ್ಯದಿಂದಲೇ ಯಾವುದೇ ಎಲ್ಲೇ ಇರಲಿ, ದೇಶ ವಿದೇಶದ ಯಾವುದೇ ನನ್ನ ಕೆಲಸ ಕಾರ್ಯಗಳಿಗೆ ಹೋಗಲಿರಲಿ, ನಾನು ರಥೋತ್ಸವಕ್ಕೆ ಮಂಗಳೂರಿಗೆ ಬಂದು ಇಲ್ಲಿ ಬಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಯಾವ ವ್ಯಕ್ತಿ ಅತ್ಯಂತ ಶ್ರೀಮಂತ ಇರ್ಬೋದು, ಅತ್ಯಂತ ಕಡು ಕೂಲಿ ಕಾರ್ಮಿಕರಂಥ ಒಂದು ದಿನವನ್ನು ನಡೆಸುವಂಥ ಬಂಧುಗಳು ಇರ್ಬೋದು, ಆದರೆ ಇಲ್ಲಿ ಎಲ್ಲರೂ ಸರಿಸಮಾನರು. ಎಲ್ಲರೂ ನನ್ನ ಒಂದಿಗೆ ಕೆಲಸ ಮಾಡುವಂಥ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಅವನು ನನ್ನ ಉದ್ದಿಮೆಯಲ್ಲಿ ನನ್ನ ಸ್ಟಾಫು ಅಥವಾ ಮ್ಯಾನೇಜರು ಸೂಪರ್ವೈಸರ್ ಆದರೂ ಕೂಡ ಇಲ್ಲಿ ನಾನು ಮತ್ತು ಅವನು ಸರಿಯಾಗಿ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥ ವಾತಾವರಣ ಅದು ವೆಂಕಟರಮಣ ದೇವರು ಮಂಗಳೂರಿನಲ್ಲಿ ನಮಗೆಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಭಕ್ತರೇ, ವೆಂಕಟರಮಣ ದೇವಸ್ಥಾನದಲ್ಲಿ ನಡೆಯುವಂಥ ವಿಶೇಷವಾಗಿರುವಂತಹ ಬ್ರಹ್ಮರಥೋತ್ಸವ ಕೋಡಿಯಲ್ ತೇರಂತೆಯೇ ಪ್ರಖ್ಯಾತಗೊಂಡಿರುವಂಥ ವಿಶಿಷ್ಟವಾಗಿರುವಂತಹ ಕ್ಷೇತ್ರವೇ ಈ ಒಂದು ರಥಬೀದಿಯಲ್ಲಿರುವಂಥ ವೆಂಕಟರಮಣ ದೇವಸ್ಥಾನ. ಇಂತಹ ದೇವಸ್ಥಾನದಲ್ಲಿ ಪ್ರತಿಯೊಬ್ಬ ರೀತಿಯ ಭಗವದ್ಭಕ್ತನು ಕೂಡ ವಿಶೇಷವಾಗಿರುವಂಥ ಭಕ್ತಿ ತೋರಿಸುವ ಮೂಲಕವಾಗಿ ಅವನದೇ ಆಗಿರುವಂಥ ಸೇವೆಗಳನ್ನು ಮಾಡ್ತಾ ಹೋಗ್ತಾರೆ. ಇಂತಹ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಸೇವೆ ಮಾಡೋದ್ರಲ್ಲಿ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನಪ್ರಿಯವಾಗಿರುವಂಥ ಸಮಾಜಮುಖಿ ಆಗಿರುವಂಥ ಚಿಂತನೆ ಮಾಡುವಂಥ ಸಮಾಜಮುಖಿ ಆಗಿರುವಂಥ ಸೇವೆ ಮಾಡೋದರಲ್ಲಿ ಭಾಳ ವಿಶೇಷ ಪಾತ್ರ ವಹಿಸಿದಂಥ ವ್ಯಕ್ತಿ. ಅದರೊಟ್ಟಿಗೆ ಈ ವೆಂಕಟರಮಣ ದೇವಸ್ಥಾನದ ಮಹಾನ್ ಭಕ್ತ, ಮಹಾನ್ ಸೇವಕರಾಗಿರುವವರು ವೇದವಾಸ್ ಕಾಮತ್ರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಸುಂದರಮಯವಾಗಿ ಕಾಣುವಂಥ, ಯಾಕಂತ ಹೇಳಿದರೆ ಪ್ರತಿ ಕ್ಷಣದಲ್ಲಿ ಕಾಣುವಾಗ ಕುರ್ತ ಹಾಕ್ಕೊಂಡು ಅದಕ್ಕೊಂದು ಪ್ಯಾಂಟ್ ಹಾಕ್ಕೊಂಡಿರುವಂಥವರು ವೇದವ್ಯಾಸ ಕಾಮತ್ರು ಇವತ್ತು ವಿಶೇಷವಾಗಿ ತನ್ನ ಒಂದು ಸಮುದಾಯದ ಆ ಉಡುಪುಗಳನ್ನು ಧರಿಸಿರುವಂಥ ಕ್ಷಣ ಗಮನಿಸ್ತಾ ಹೋಗ್ತೇವೆ. ಅದರೊಟ್ಟಿಗೆ ಇಲ್ಲಿ ಗಮನಿಸುವಂಥ ಪ್ರತಿಯೊಬ್ಬ ರೀತಿಯ ಭಗವದ್ಭಕ್ತನೂ ಕೂಡ ಅದೇ ರೀತಿಯಾಗಿರೋ ಒಂದು ಉಡುಪು ಅಂತೇಳಿ ಈ ಒಂದು ಕ್ಷೇತ್ರದ ವಿಶೇಷತೆ, ನಿಮಗಾಗಿರುವಂಥ ಅನುಭವ, ಅದರೊಟ್ಟಿಗೆ ಭಗವದ್ಭಕ್ತನಿಗೆ ಬಳಸುವಂಥ ಕ್ರಮದಲ್ಲಿ ಇರುವಂಥ ವಿಶೇಷವಾಗಿರುವಂಥ ನಿಯಮದ ಬಗ್ಗೆ ಎಲ್ಲ ರೀತಿಯ ಭಗವದ್ಭಕ್ತರಿಗೆ ನಿಮ್ಮ ಮಾಹಿತಿ. ಪ್ರಪ್ರಥಮವಾಗಿ ಮಂಗಳೂರು ರಥೋತ್ಸವದ ಶುಭಾಶಯಗಳನ್ನು, ಕೊಡಿಯಾಲ್ ತೇರಿನ ಶುಭಾಶಯವನ್ನು ಭಗವದ್ಭಕ್ತರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮಂಗಳೂರು ತೇರು ಅಂತ ಹೇಳಿದರೆ ಇತಿಹಾಸ ಪ್ರಸಿದ್ಧ ಪುರಾತನ ಮಂಗಳೂರು ವೆಂಕಟರಮಣ ದೇವಸ್ಥಾನ ರಥಬೀದಿ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಈ ರಥಸಪ್ತಮಿಯ ದಿವಸ ಕೊಡಿಯಾಲ್ ತೇರು ಭಾಳ ವಿಜೃಂಭಣೆಯಿಂದ ಜರುಗ್ತದೆ. ದೇಶ ವಿದೇಶದಲ್ಲಿರುವಂಥ ಭಗವದ್ಭಕ್ತರು ಈ ರಥೋತ್ಸವ ಸಂದರ್ಭದಲ್ಲಿ ಅವರು ಮಾಡುವಂಥ ಕೆಲಸ ವ್ಯಾಪ್ತಿ, ಅವರ ಬೇರೆ ಬೇರೆ ಚಟುವಟಿಕೆಯನ್ನು ರಜೆ ಹಾಕಿಕೊಂಡು ತಾನು ತನ್ನ ವೆಂಕಟರಮಣನಿಗೆ ಸೇವೆ ಮಾಡಬೇಕು ಅಂತ ಹೇಳುವಂಥದ್ದು ಬರುವಂಥದ್ದು ವಿಶೇಷತೆ. ನಾನು ಇಲ್ಲಿ ನನ್ನ ಬಾಲ್ಯದ ಜೀವನದಿಂದ, ನನ್ನ ಶಾಲೆಯ ಜೀವನದಿಂದ ನಾನು ಪ್ರತಿ ವರ್ಷ ರಥೋತ್ಸವಕ್ಕೆ ನನ್ನ ಸೇವಾ ರೂಪದ ಒಂದು ಬಳಸುವಂಥ ಕಾರ್ಯಕ್ರಮದಲ್ಲಿ ನಾನು ಇದೇ ರೀತಿಯ ವಸ್ತ್ರವನ್ನು ಧರಿಸ್ಕೊಂಡು ಬರ್ತಾ ಇದ್ದೇನೆ. ಇದನ್ನು ನಮ್ಮ ಹಿರಿಯರಿಂದ ನಾವು ಕಂಡಿದ್ದೇವೆ, ಅದನ್ನು ನಾವು ಫಾಲೋ ಮಾಡಿಕೊಂಡು ಇವತ್ತು ನಮ್ಮ ಮುಂದಿನ ಪೀಳಿಗೆ ಅದು ಅವರೆಲ್ಲರೂ ಇದನ್ನು ವಿಶೇಷವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಯುವ ಸಮುದಾಯ ಕೂಡ ಅದೇ ರೀತಿಯ ಈ ಪಟ್ಟೆಯನ್ನು ಹಾಕಿಕೊಂಡು ಇದೇ ರೀತಿಯಲ್ಲಿ ಆ ಸೇವಾ ಕಾರ್ಯವನ್ನು ಮಾಡ್ತಾರೆ. ಈ ಹಿಂದೆ ಹಲವಾರು ವರ್ಷಗಳಿಂದ ಈ ಪಟ್ಟೆಯನ್ನು ಹಾಕಿ ಬಡಿಸಬೇಕು ಅಂತ ಹೇಳೋದು ವಾಲಂಟಿಯರ್ ಯಾರು, ಹೇಗೆ, ಅದಕ್ಕೆ ವಿಶೇಷತೆ, ಒಂದು ನಿಯಮಾವಳಿಗಳ ಪ್ರಕಾರವಾಗಿ ಅವತ್ತಿನಿಂದ ಇವತ್ತು ತನಕ ಇದೇ ರೀತಿಯಲ್ಲಿ ನಡೆದು ಬಂದಿದೆ. ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಈ ರಥೋತ್ಸವ ಸಂದರ್ಭದಲ್ಲಿ ನಾನು ಬಾಲ್ಯದಿಂದ ಬಡಿಸ್ತಾ ಇದ್ದೇನೆ. ಬಾಲ್ಯದಿಂದ ಬೇರೆ ಬೇರೆ ಕಡೆಗಳಲ್ಲಿ ಬಡಿಸಿದ ನಂತರ ಕಳೆದ 10-20-30 ವರ್ಷಗಳಿಂದ ಮುಂಚೆ ರಾಜಾಂಗಣ ಅಂತೇಳುವಂಥ ಏರಿಯಾದಲ್ಲಿ ಸರಿಸುಮಾರು 1200 ಜನರು ಒಮ್ಮೆಗೆ ಊಟ ಕೂಡಿಸ್ಕೊಳ್ಳುವಂಥ ಅವಕಾಶಗಳಿರುವಂಥ ಈ ಒಂದು ಜಾಗವನ್ನು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನನ್ನ ಹೆಸರು ನಮೂದನೆ ಮಾಡಿ ನನಗೆ ಇದರ ಝೋನಲ್ ಲೀಡರ್ ಆಗಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅವತ್ತಿನಿಂದ ನನ್ನ ಬಾಲ್ಯದಿಂದಲೇ ಯಾವತ್ತೂ ನಾನು ರಥೋತ್ಸವದ ಈ ಬಡಿಸುವಂಥ ಕಾರ್ಯಕ್ರಮದಲ್ಲಿ ನಾನು ತಪ್ಪಿಸಿದ್ದಿಲ್ಲ. ಆದರೆ ಅವತ್ತಿನಿಂದ ಬಾಲ್ಯದಿಂದಲೇ ಯಾವುದೇ ಎಲ್ಲೇ ಇರಲಿ, ದೇಶ ವಿದೇಶದ ಯಾವುದೇ ನನ್ನ ಕೆಲಸ ಕಾರ್ಯಗಳಿಗೆ ಹೋಗಲಿರಲಿ, ನಾನು ರಥೋತ್ಸವಕ್ಕೆ ಮಂಗಳೂರಿಗೆ ಬಂದು ಇಲ್ಲಿ ಬಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಇವತ್ತು ನನಗೆ ವೆಂಕಟರಮಣ ದೇವರು ಮಂಗಳೂರಿನ ಜನತೆ ಶಾಸಕನಾಗಿ ನನ್ನನ್ನು ಆಯ್ಕೆ ಮಾಡಿದರೂ ಕೂಡ, ನಾನು ಅಧಿವೇಶನ ನಡೀತಾ ಇದ್ದರೂ ಕೂಡ ನಾನು ಬೆಳಿಗ್ಗೆ ಅಧಿವೇಶನಕ್ಕೆ ಹೋಗಿ ಸಾಯಂಕಾಲ 6 ಗಂಟೆಗೆ ವಿಮಾನದ ಮುಖಾಂತರ ಇಲ್ಲಿ ಬಂದು ನನ್ನ ಈ ಬಡಿಸುವ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ವಿಶೇಷವಾದಂಥ ಖುಷಿ, ವೆಂಕಟರಮಣ ನಮಗೆ ಈ ರೀತಿಯ ಒಂದು ಅವಕಾಶಗಳು ಕೊಟ್ಟಾಗ ಬೇರೆ ಬೇರೆ ಜನರು, ಈಗ ಬೇರೆ ಬೇರೆ ಜನರು ಬ್ರಿಟನ್, ಅಮೇರಿಕಾ ಅದು ಬೇರೆ ಬೇರೆ ಭಾಗದಲ್ಲಿದ್ದವರು ಮಂಗಳೂರಿನವರೇ, ಅವರು ತಮ್ಮ
ಕೆಲಸ ಕಾರ್ಯದ ನಿಮಿತ್ತ ಅಲ್ಲಿ ಹೋದವರು ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾರೆ. ಹಾಗಾಗಿ ಈ ಸೇವೆಯಲ್ಲಿ ಪ್ರತಿಯೊಂದುಗೆ ನಿಯಮಾವಳಿಗಳಿದ್ದಾವೆ. ಹಿರಿಯರು ನಡೆದು ಬಂದ ದಾರಿ ಇದೆ. ಆ ಒಂದು ಇವತ್ತು ಎಷ್ಟು ಜನ ಅನ್ನ ಸಂತರ್ಪಣೆಗೆ ಭಕ್ತಾಭಿಮಾನಿಗಳು ಬರ್ತಾರೆ, ಯಾವ ವಾರದಿಂದ ಎಷ್ಟು ಜನ ಬರ್ತಾರೆ, ಅದು ಎಷ್ಟೋ ವರ್ಷದ ಹಿಂದೆ ನಮ್ಮ ಹಿರಿಯರು ಅದಕ್ಕೊಂದು ಚೌಕಟ್ಟನ್ನು ಹಾಕಿಟ್ಟಿದ್ದಾರೆ. ಆ ಚೌಕಟ್ಟು ಪ್ರಕಾರವಾಗಿ ಇದು ಹೋಗ್ತದೆ. ಹಾಗಾಗಿ ಯಾವ ವ್ಯಕ್ತಿ ಅತ್ಯಂತ ಶ್ರೀಮಂತ ಇರ್ಬೋದು, ಅತ್ಯಂತ ಕಡು ಕೂಲಿ ಕಾರ್ಮಿಕರಂಥ ಒಂದು ದಿನವನ್ನು ನಡೆಸುವಂಥ ಬಂಧುಗಳು ಇರ್ಬೋದು. ಆದರೆ ಇಲ್ಲಿ ಎಲ್ಲರೂ ಸರಿಸಮಾನರು. ಎಲ್ಲರೂ ನನ್ನ ಒಂದಿಗೆ ಕೆಲಸ ಮಾಡುವಂಥ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಅವನು ನನ್ನ ಉದ್ದಿಮೆಯಲ್ಲಿ ಅವನು ನನ್ನ ಸ್ಟಾಫು ಅಥವಾ ಮ್ಯಾನೇಜರು ಸೂಪರ್ವೈಸರ್ ಆದರೂ ಕೂಡ ಇಲ್ಲಿ ನಾನು ಮತ್ತು ಅವನು ಸರಿಯಾಗಿ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥ ವಾತಾವರಣ ಅದು ವೆಂಕಟರಮಣ ದೇವರು ಮಂಗಳೂರಿನಲ್ಲಿ ನಮಗೆಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಪ್ರತೀತಿಯಾಗಿ ಹಲವಾರು ವರ್ಷಗಳಿಂದ ಕೆಲವರು ಆ ದೇವರ ದೀಟಿಗೆಯನ್ನು ಹಿಡ್ಕೊಳ್ತಾರೆ, ಇನ್ನು ಕೆಲವರು ಇನ್ನೆಂಥದ್ದು ಸೇವೆ ಮಾಡ್ತಾರೆ, ಇನ್ನು ಕೆಲವರು ಅಗ್ರಸಾಲೆಯಲ್ಲಿ ಬಂದಂಥ ಎಲ್ಲ ತಯಾರಿಸಿದಂಥ ಆ ಒಂದು ರುಚಿಯಾದ ಪ್ರಸಾದದ ಅನ್ನ ಸಂತರ್ಪಣೆಗೆ ರೆಡಿ ತಯಾರು ಮಾಡಿದಂಥ ಅದನ್ನು ತೆಗೆದು ಕಟಾರಿಗೆ ಹಾಕುವಂಥದ್ದು. ಇನ್ನು ಕೆಲವರು ಬಡಿಸಲಿಕ್ಕೆ ನೂರಾರು ಕಾರ್ಯಕರ್ತರು ಸಾವಿರಾರು ಜನರು ಇದ್ದರೂ ಕೂಡ ಇನ್ನು ಕೆಲವರು ಕೇವಲ ಆ ಒಂದು ಹಿಡಿಸುಡಿ ಮೈಪು ಸುಡಿ ಹಿಡ್ಕೊಂಡು ಅವರು ಕಸವನ್ನು ಆ ಒಂದು ಎಂಜಲಿನ ಆ ಒಂದು ಕಸವನ್ನು ತೆಗೆಯುವಂಥ ಸೇವೆ ಇರ್ಬೋದು. ಇದು ಅವರವರಷ್ಟಕ್ಕೆ ಹಲವಾರು ವರ್ಷಗಳಿಂದ ಮಾಡಿ ಬಂದಿದ್ದಾರೆ. ಅದನ್ನು ಇವತ್ತಿಗೂ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಮಾಡ್ತಾರೆ. ಈಗ ನಾನು ನನ್ನ ಬಾಲ್ಯದಲ್ಲಿ ನನ್ನ 6, 8, 10, 15, 20 ವರ್ಷ ಹೀಗೆ ನಿರಂತರವಾಗಿ ಇಲ್ಲಿ ಬಡಿಸ್ತಾ ಇದ್ದವನು ಈಗ ನನ್ನ 2 ಮಕ್ಕಳು ಅವರು ಕೂಡ ಇದೇ ರೀತಿಯ ಸೇವೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯ ಸೇವೆ ಇನ್ನು ನಿತ್ಯ ನಿರಂತರ ಮುಂದುವರಿಬೇಕು ಅಂತ ಹೇಳುವ ಕಾರಣ ನಮ್ಮ ಸಮಾಜದ ವಿಶೇಷವಾದಂಥ ಸ್ವಾಮೀಜಿಗಳು ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು, ಈ ಹಿಂದೆ ಸುಧೀಂದ್ರ ಸ್ವಾಮಿಯವರು ಎಲ್ಲ ಮಾರ್ಗದರ್ಶನದ ಈ ರಥೋತ್ಸವ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಲ್ಲಿ ಜರುಗ್ತಾ ಇದೆ. ನೋಡ್ತಾ ಹೋಗ್ಬೋದು, ಪ್ರತಿಯೊಬ್ಬ ರೀತಿಯಾಗಿರುವಂಥ ವ್ಯಕ್ತಿ ಇಲ್ಲಿ ಬಡವ ಶ್ರೀಮಂತ ಅಂತ ಭೇದ ಭಾವಗಳಿಲ್ಲದೆ ಪ್ರತಿಯೊಬ್ಬನೂ ಕೂಡ ಇಲ್ಲಿ ಬಳಸ್ತಾ ಹೋಗ್ತಾನೆ, ಪ್ರತಿಯೊಬ್ಬನೂ ಕೂಡ ಇಲ್ಲಿ ಸೇವೆ ಮಾಡ್ತಾ ಹೋಗ್ತಾನೆ. ಅವ್ರು ಹೇಳ್ತಾ ಹೋದರು, ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಮೇರಿಕದಿರಲಿ ಅಥವಾ ಯಾವುದೇ ರೀತಿಯ ದೇಶಗಳಲ್ಲಿ ಇರಲಿ ಅವನು ಈ ದಿವಸ ಬಂದು ಬಹಳ ವಿಶೇಷವಾಗಿ ಬಳಸ್ತಾ ಹೋಗ್ತಾನೆ. ಇವರು ಶಾಸಕರು, ಇವರ ಮಕ್ಕಳನ್ನು ಬಳಸಬೇಕು ಅಂತ ಕಳಿಸಬೇಕು ಅಂತ ಇಲ್ಲ, ಆದರೂ ಕೂಡ ಕಳಿಸ್ತಾರೆ. ಯಾಕಂತ ಹೇಳಿದರೆ ಆ ಭಗವಂತನ ಸೇವೆ ಮಾಡೋದ್ರಲ್ಲಿ ವಿಶೇಷವಾಗಿರುವಂಥ ಅನುಗ್ರಹ ಆಗ್ತದೆ ಅಂತೇಳಿ. ಕೊನೆಯದಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಕುಟುಂಬದ ಮುಖಾಂತರ ಈ ರಥೋತ್ಸವ ಇಡೀ ಪ್ರಪಂಚಕ್ಕೆ ವಿಸ್ತರಿಸುವಂಥ ದೃಷ್ಟಿಯಲ್ಲಿ ಕರ್ಕೇರ ಸಹೋದರರು ಬಹಳ ದೊಡ್ಡ ರೀತಿಯ ಸೇವಾ ಮನೋಭಾವದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಆ ಕರ್ಕೇರ ಸಹೋದರರಿಗೆ ನಮ್ಮ ಕುಡ್ಲ ಚಾನಲ್ಗೆ ಮಂಗಳೂರು ರಥೋತ್ಸವ ಮತ್ತು ಮಂಗಳೂರು ಒಕ್ಕುಳಿಯೋತ್ಸವ ಹಲವಾರು ವರ್ಷಗಳಿಂದ ತಾವು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ತೋರಿಸುವಂಥ ಪ್ರಯತ್ನಗಳು, ಇಲ್ಲಿಯ ವಿಶೇಷತೆಯನ್ನು ತಿಳಿಸುವಂಥ ಪ್ರಯತ್ನಗಳು ತಮ್ಮ ಮಾಧ್ಯಮದ ಮುಖಾಂತರ ತೋರಿಸ್ತಾ ಇದ್ದೀರಿ. ನಾನು ನಿಜಕ್ಕೂ ನಮ್ಮ ಕುಡ್ಲಕ್ಕೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸ್ವಲ್ಪ ಹೇಳಲಿಕ್ಕೆ ಬಯಸ್ತೇನೆ. ವೇದಾಸ್ಕ ಮಾತ್ರ ತಮಗೂ ಕೂಡ ಒಳ್ಳೆ ರೀತಿಯಾಗಿರುವಂಥ ಅನುಗ್ರಹ ಸಿಗಲಿ, ಇನ್ನಷ್ಟು ಒಳ್ಳೆ ರೀತಿಯಾಗಿರುವಂಥ ಹುದ್ದೆಗಳು ಸಿಗುವ ಮೂಲಕವಾಗಿ ಆ ಭಗವಂತನ ಸೇವೆ ಮಾಡುವ ಒಂದು ವಿಶೇಷವಾಗಿರುವಂತಹ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಕೇಳಿಕೊಳ್ಳುವಂಥದ್ದು. ವಂದನೆಗಳು. ಧನ್ಯವಾದ.